ಏಯ್, ಮರ್ಯಾದೆ ಕೊಟ್ಟು ಮಾತಾಡೋ. ಚಿಕ್ಕ ದಣಿಗಳ ಜೊತೆ ಮಾತಾಡ್ತಿದ್ಯಾ ಅನ್ನೋದನ್ನ ಮರ್ತ್ಬಿಟ್ಯಾ? ಚಿಕ್ಕದಣಿ ಇಷ್ಟು ದಿನ ಇಲ್ಲಿ ಮೆರೆದಿರೋ ಚಿಕ್ಕದಣಿ ಸತ್ತು ಒಂದು ರಾತ್ರಿ ಆಯಿತು ಮಿಸ್ಟರ್ ರಾಕೇಶ್. ನಾನು ಇಷ್ಟಪಟ್ಟಿರೋ ಶ್ರದ್ಧಾ, ಹಾಗೆ ನೀವು ಈ ಮನೆ ಸೊಸೆ ಮಾಡ್ಕೊಬೇಕು ಅಂತಿರೋ ಶ್ರದ್ಧಾ, ಶ್ರದ್ಧಾ? ಏನು ಶ್ರದ್ಧಾ? ಅವಳ ಹಿಂದೆ ಭುವನ್ ಬಿದ್ದಿದ್ದಾನೆ. ಅವಳು ತಲೆ ಕೆಡಿಸಿ ಕದ್ದು ಮುಚ್ಚಿ ರಾತ್ರಿ ತೋಟದ ಮನೆಗೆಲ್ಲ ಕರ್ಕೊಂಡೋಗ್ತಾನೆ ಅಪ್ಪಾಜಿ. ಅವರಿಬ್ಬರನ್ನ ರಾತ್ರಿ ಹೊತ್ತಲ್ಲಿ ತೋಟದ ಮನೆ ಹತ್ರ ನಾನೇ ರೆಡ್ ಹ್ಯಾಂಡಾಗಿ ಹಿಡಿದೆ ಅಪ್ಪಾಜಿ. ಅವ್ರನ್ನ ನೋಡ್ಬಾರ ಸ್ಥಿತಿಲಿ ನೋಡ್ಬಿಟ್ಟೆ. ಕಣ್ಣು ಮುಚ್ಕೊಂಡು ಬೇರೆ ಕಡೆ ತಿರ್ಕೊಂಡು ಮೊದಲು ಇಲ್ಲಿಂದ ಹೊಡಿ ಅಂತ ಉಗ್ದು ಕಳಿಸ್ತೆ ಅಪ್ಪಾಜಿ. ಇದನ್ನೇನಾದ್ರೂ ದಣಿಗಳ ಹತ್ರ ಹೇಳಿದ್ರೆ ಈ ಮನೆ ಮಗ ಉಳಿಯಲ್ಲ ಅಂತ ಬಿಟ್ಟು ಧಮಕಿ ಆಗ್ತಾನೆ ಅಪ್ಪಾಜಿ. ಅದು ಹಾಳಾಗೋಗ್ಲಿ ಬಿಡಿ ಅಪ್ಪಾಜಿ. ನಾನು ತುಂಬಾನೇ ಪ್ರೀತಿ ಗೌರವ ಇಟ್ಕೊಂಡಂತ ಶ್ರದ್ಧಾ ಅವರು ಅವನ ಬಲೆಗೆ ಹೇಗೆ ಬಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಪ್ಪಾಜಿ. ಭುವಿ, ನಂಗೆ ಈಗಲೂ ಶ್ರದ್ಧಾ ಅವ್ರ ಮೇಲೆ ಯಾವುದೇ ಬೇಜಾರಿಲ್ಲ ಅಪ್ಪಾಜಿ. ಅವ್ರು ಏನೇ ತಪ್ಪು ಮಾಡಿದ್ರು ನಾನು ತಾಳಿ ಕಟ್ಟಕ್ಕೆ ರೆಡಿ ಇದ್ದೀನಿ. ಯಾಕಂದರೆ ನನಗೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಮೊದಲು ಈ ಭುವನ್ನ ಮನೆಯಿಂದ ಆಚೆ ಓಡಿಸ್ಬೇಕು, ಇಲ್ಲಾಂದರೆ ಕೋತಿ ವನನೆಲ್ಲ ಕೆಡಿಸ್ಬಿಡುತ್ತೆ. ನನಗಿದನ್ನೆಲ್ಲ ಹೇಳ್ಕೊಳ್ದೇ ಇರೋಕ್ಕಾಗಲಿಲ್ಲ ಅಪ್ಪಾಜಿ. ನನ್ನ ಮಾತಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ನಾನು ಬರ್ತೀನಿ. ಶ್ರದ್ಧಾ, ಏನಾಯ್ತು? ಏನು ಕೇಳ್ಬೇಡ ಶ್ರದ್ಧಾ, ನನ್ನೇನು ಕೇಳ್ಬೇಡ. ಭುವನ್, ಶ್ರದ್ಧಾ ಪ್ಲೀಸ್, ನನ್ನೇನು ಕೇಳ್ಬೇಡ. ಒಂದೊಂದ್ಸರಿ ನೀನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ಬೇಡ.
ನೀನು ಸ್ಕೂಲ್ ಮಕ್ಕಳಿಗೆ ಹೇಳೋ ಹಾಗೆ ತಿಳಿಸಿ ಹೇಳಿದೆ ಆ ಭುವಿ ಒಬ್ಬ ಮೋಸಗಾರ ಅಂತ. ಆದರೆ ನಾನು ನಿನ್ನ ಮಾತನ್ನ ಕೇಳಲಿಲ್ಲ. ಅವನು ಶಂಕರನ ಮಗ ಅಲ್ಲ ಅಂತ 100 ಸಲ ಹೇಳಿದೆ. ಒಂದು ಸಲ ನಾನು ಕಿವಿ ಮೇಲೆ ಹಾಕೊಳ್ಳಿಲ್ಲ. ನಾನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇನೆ ಅಂತ ಅಷ್ಟು ನೋವಲ್ಲಿ ಹೇಳ್ಕೊಂಡೆ. ನನ್ನ ಗಂಡ ಅದನ್ನು ಕಾಪಾಡ್ತೇನೆ ಅಂತ. ಆದರೆ ನನ್ನ ಕಡೆಗೆ ಅದು ಯಾವ ಪೊರೆ ಬಂದಿತ್ತು ನನಗಂತೂ ಗೊತ್ತಿಲ್ಲ. ನಿನಗಿಂತ ಜಾಸ್ತಿ ನಾನು ಅವನ್ನೇ ನಂಬಿದೆ. ಭುವನ್, ಈಗ ಬೇಡ ಶ್ರದ್ಧಾ, ಮತ್ತೆ ಒಳ್ಳೆಯವಳಾಗ್ಬೇಡ. ನನಗೆ ಕಷ್ಟ ಆಗತ್ತೆ. ಒಂದು ನನಗೆ ಕ್ಷಮಿಸ್ಬಿಡು, ಅಥವಾ ತಪ್ಪು ಮಾಡಿರೋದು ನನ್ನ ಮಗು ಅಂತ ಅಂದ್ಕೊಂಡು ಕೆಂಡ್ರಿಗೆ 4 ಬಾರಿಸ್ಬಿಡು. ಭುವನ್, ನಿಮ್ಮ ಸಂದಿಗ್ಧ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ತಾನೇ ನಾನು ಟೈಮ್ ಬರಲಿ ಅಂತ ಸುಮ್ಮನೆ ಇದ್ದಿದ್ದು. ಎಂಥ ಸುಳ್ಳಿಗೆ ಆದರೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇದ್ದೇ ಇರುತ್ತೆ. ಅದಾದ ಮೇಲೂ ಕೂಡ ತಿಂದು ಉಂಡು ಮಾಡಿದ್ರೆ ಜೀವ ಹೋಗುತ್ತೆ ಅಷ್ಟೆ. ನನಗೆ ಹಾಕತ್ತೆ ಇಲ್ಲ, ಬೇಡ ಶ್ರದ್ಧಾ. ಒಂದು ನನಗೆ ಕ್ಷಮಿಸ್ಬಿಡು, ಅಥವಾ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟು ಪ್ರಾಯಶ್ಚಿತ್ತ ಮಾಡಿಸು. ಖಂಡಿತ ಕೊಡ್ತೀನಿ, ಬಿಡ್ತೀನ? ಹೇಳಿ ಕೇಳಿ ಮೊದಲೇ ಟೀಚರ್ ನಾನು. ಎಲ್ಲಿ ಕೈ ಚಾಚಿ. ಕಣ್ಮುಚ್ಚಿ. ಶ್ರದ್ಧಾ, ನಿಮ್ಮೆಲ್ಲ ತಪ್ಪಿಗೂ ನನ್ನ ಪ್ರೀತಿನೇ ಶಿಕ್ಷೆ. ನನ್ನ ಪ್ರೀತಿನೇ ನಿಮಗೆ ಶಿಕ್ಷೆ. ಅದೇ ನಮ್ಮಿಬ್ಬರಿಗೂ ರಕ್ಷೆ. ತುಂಬ ಚಿಕ್ಕವನಾಗೋದೆ ಶ್ರದ್ಧಾ. ಹೆಸರಿಗೆ ಮಾತ್ರ ಗಂಡ. ನಿನ್ನಿಂದ ಕಲಿಯೋದು ತುಂಬ ಇದೆ. ಈಗ ನಿಮಗೆ ನನಗೆ ಇಬ್ಬರಿಗೂ ಎಕ್ಸಾಮ್ ಟೈಮ್. ಸರಿಯಾಗಿ ತಯಾರಾಗದೆ ಹೋದರೆ ಆಮೇಲೆ ಕಷ್ಟ ಇದೆ. ನಿಜ ಶ್ರದ್ಧಾ, ದನಿಗಳಿಗೆ ಇವು ನಿಜವಾದ ಮಗ ಅಲ್ಲ ಅಂತ ಪ್ರೂವ್ ಮಾಡಲೇಬೇಕು. ಅವ್ರ ನಂಬಿಕೆಗೆ ಧಕ್ಕೆ ಬಂದರೂ ಪರವಾಗಿಲ್ಲ, ಆದರೆ ಅವ್ರಿಗೆ ಈ ಆಸ್ತಿ ಪಾಸ್ತಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇದೇ ಇವಾಗ ನಮ್ಮ ಮುಂದೆ ಇರೋ ಸವಾಲು. ನಾವು ಆ ವಂಚಕರಿಗೆ ಜಾಸ್ತಿ ಟೈಮ್ ಕೊಡಬಾರ್ದು. 10 ನಿಮಿಷಕ್ಕೆ 100 ಪ್ಲ್ಯಾನ್ಗಳನ್ನು ಮಾಡೋ ಕಿಲಾಡಿಗಳವರು. ಶ್ರದ್ಧಾ, ಇನ್ನೊಂದು ಮಾತು ನೀನು ಯಾವಾಗಲೂ ಹೇಳ್ತಾ ಇರ್ತೀಯ, ಇಲ್ಲಿ ಮುಗಿಸ್ಬೇಕಾಗಿರೋ ಒಂದು ಕೆಲಸ ಇದೆ, ಅದು ಮುಗಿದ ಮೇಲೆ ಊರು ಬಿಟ್ಟು ಹೋಗೋಣ ಅಂತ. ಅದ್ರ ಜೊತೆಗೆ ದನಿಗಳನ್ನು ಈ ದುಷ್ಟರಿಂದ ಕಾಪಾಡೋದು ಕೂಡ ಒಂದು ಜವಾಬ್ದಾರಿಯಾಗಿ ನಮ್ಮ ಮೇಲೆ ಇದೆ. ನೀನು ನಿನ್ನ ಕೆಲಸ ಮುಗಿಸು, ನಾನು ನನ್ನ ಕೆಲಸ ಮುಗಿಸ್ತೀನಿ. ಅಲ್ಲಿವರೆಗೂ ಊರು ಬಿಟ್ಟು ಹೋಗೋ ಮಾತೇ ಇಲ್ಲ. ಭುವನ್, ಎರಡೂ ಕೆಲಸ ಒಟ್ಟಿಗೆ ಆಗುತ್ತೆ. ನೋಡ್ತಾ ಇರಿ. ನಿಮ್ಮ ಕೆಲಸಕ್ಕೆ ನಾನು ಜೊತೆ ಇರ್ತೀನಿ, ನನ್ನ ಕೆಲಸಕ್ಕೆ ನೀವು ಜೊತೆ ಇರಿ, ಆಯ್ತಾ?
ಊರ್ಮಿಳಾ, ನಾನು ಊರಲ್ಲಿರಲ್ಲ, ಹೊರಟೋಗ್ಬಿಡ್ತೀನಿ. ನೀನೇನೋ ನನಗೆ ಒಂದು ಗತಿ ಕಾಣಿಸೋ ಥರ ಇದೆಯಾ ಅಪ್ಪ. ಕಮಾನ್ ರಾಕಿ, ರಿಲ್ಯಾಕ್ಸ್. ಅಲ್ಲ, ನೀನು ಇಷ್ಟೊಂದು ಭಯ ಪಡ್ಕೊಂಡ್ರೆ ಹೇಗೆ ಹೇಳು? ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಸುಲಭ ಅಲ್ಲ. ಸುಲಭ ಆಗಿದ್ದಿದ್ರೆ ನಾನು ನಿನ್ನ ಇಲ್ಲಿ ತನಕ ಕರ್ಕೊಂಡ್ಬರ್ತಾ ಇದ್ನಾ? ನನಗೆ ನಿನ್ನ ಹತ್ರ ಇಲ್ಲಿ ಕದು ಮುಚ್ಚಿ ಮಾತಾಡ್ತಿರೋದೆ ಮೀಟ್ರ್ ಆಫ್ ಆಗ್ತಿದೆ. ಯಾರೋ ಅಂಗಾಲಿಗೆ ಕರೆಂಟ್ ಶಾಕ್ ಕೊಟ್ಟಿರೋ ಥರ ಇದೆ. ಊರವರೆಲ್ಲ ಯಾವಾಗ ಚಪ್ಪಲಿ ಪೊರ್ಕೆ ತೊಗೊಂಡು ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅನಿಸ್ತಿದೆ. ಫಿಕ್ಸು. ಎಂತ ಪುಕ್ಕ ನನ್ನ ಮಗನ ಸಾವಾಸ ಆಯಿತು. ನನಗೆ ಮುಂಚೆನೇ ಹೇಳಿದ್ದೆ ತಾನೆ, ಗೆದ್ರೆ 300 ಕೋಟಿ ಆಸ್ತಿ ಕಣೋ. ಪ್ರಾಣಕ್ಕೆ ರಿಸ್ಕ್ ಆದರೂ ಆಗ್ಬೋದು, ಏನೂ ಹೇಳೋಕ್ಕಾಗಲ್ಲ ಅಂತ ನನಗೆ ಮುಂಚೆನೇ ಎಲ್ಲ ವಿಷಯ ಹೇಳಿದ್ದೆ ತಾನೆ. ಅಮ್ಮಣ್ಣಿ, ನೀನೇಗೋ ಎಸ್ಕೇಪ್ ಆಗ್ಬಿಡ್ತೀಯ. ಭುವನ್ನು ನಿನ್ನ ಗಂಡ ಅದು ಇದು ಅಂತ ಬಚಾಗ್ಬಿಡ್ತೀಯ. ನನ್ನ ಕತೆ ಏನು? ನೋಡು ರಾಕಿ, ಈ ಊರ್ಮಿಳ ನಮ್ದವ್ರನ್ನ ಯಾವತ್ತೂ ನಡು ನೀರಲ್ಲಿ ಕೈ ಬಿಡಲ್ಲ. ಇವತ್ತೊಂದಿನ ನೋಡ್ತಾ ಇರು, ರಾತ್ರಿ ಅವರಿಬ್ರು ಸಂಕೆ ಹಳ್ಳಿಂದ ಓಡ್ ಹೋಗ್ಬೇಕು. ಆ ಥರ ಮಾಡ್ತೀನಿ. ಓಡಿಸ್ಬಿಡ್ತೀನಿ ಅಂತಿದ್ಯೋ ಅಥವಾ ಓಡೋಗೋಣ ಅಂತಿದ್ಯೋ? ಊರ್ಮಿಳಾ, ಇನ್ನೂ ಕಾಲ ಮಿಂಚಿಲ್ಲ. ಇಬ್ರು ಇಲ್ಲಿಂದ ಓಡೋಗ್ಬಿಡೋಣ, ಅಥವಾ ನನ್ನಾದರೂ ಇಲ್ಲಿಂದ ಎಸ್ಕೇಪ್ ಆಗಿಬಿಡಮ್ಮ. ಶಂಕರಣ್ಣನ ಹತ್ರ ನೀನು ಭುವನ್ ಬಗ್ಗೆ ಚೆನ್ನಾಗಿ ಹುಳ ಬಿಟ್ಟಿದ್ಯಾ ತಾನೆ? ಓಕೆ, ಒಂದು ಕೆಲಸ ಮಾಡು. ಇಮಿಡಿಯೇಟಾಗಿ ಹೋಗಿ ಮನೇಲಿ ಮದುವೆ ಪ್ರಸ್ತಾಪ ಮಾಡು. ಶ್ರದ್ಧಾನ ಈಗಲೇ ಮದುವೆ ಆಗಬೇಕು ಅಂತ ಪಟ್ಟಿ ಹಿಡಿ. ಎಂಗೇಜ್ಮೆಂಟ್ ಅದು ಇದು ಏನೂ ಬೇಡ, ಸಿಂಪಲ್ ಆಗಿ ಮನೆ ಮುಂದೆ ತಾಳಿ ಕಟ್ತೀನಿ ಅಂತ ಹೇಳು. ಒಂದ್ಸತಿ ನಿನ್ನ ಶ್ರದ್ಧಾ ಮದುವೆ ಆಗು, ಆಮೇಲೆ ನೋಡು ಆಟ ಹೇಗಿರುತ್ತೆ ಅಂತ. ಏ ಬೋನಾ, ಹಾಳಾಗೋತ್ ಮರ್ಯ, ಎಲ್ಲ ಹಾಳಾಗೋಯ್ತು. ಓತ್ ಮರ್ಯ, ಓತ. ಇವಾಗ ಯಾರು ಸತ್ರು ಅಂತ ಈ ಥರ ಪಡ್ಕೋತಾ ಇದೆಯೋ? ಏನಾಯ್ತು? ಬೋನಾ, ಓತ್ ಮರ್ಯ, ಎಲ್ಲ ಹಾಳಾಗೋಯ್ತು. ಕಳ್ಕಣ್ಣ, ಎಲ್ಲ ಕಳ್ಕಣ್ಣ, ಇನ್ನು ಬದುಕೋಕ್ ಸಾಧ್ಯ ಇಲ್ಲ. ಮೊದಲು ಏನಾಯ್ತು ಅಂತ ಬೊಗಳಿ, ಆಮೇಲೆ ಗೋಳಾಡು. ಆಯ್ತಾಯ್ತು, ಬೊಗಳ್ದೆ ಕಣ ಮರ್ಯ. ಆ ಭುವಿ ಮತ್ತೆ ಆ ಊರ್ಮಿಳಾ ಇಬ್ರು ಸೇರ್ಕೊಂಡು ಮೆಲ್ಲಿಗೆ ಹೇಳು, ನನಗೆ ಮಾತ್ರ ಕೇಳಬೇಕು. ಹಂಗೆ ಹೇಳು, ಹೇಳು. ಏನು ಭುವಿ ಊರ್ಮಿಳಾ ವಿಷಯ? ಎಂತ ಭುವಿ ಅಂತ್ಯ? ನಾನೇ ಇಲ್ಲಿ ಲುಂಕಿಗೆ ಬೆಂಕಿ ಹಚ್ಕೊಂಡಿದ್ರು ಚಿಕ್ಕದಣಿಗಳೇ ಅಂತಂತೆ. ಅಂಥದ್ರಲ್ಲಿ ನೀನು ಭುವಿನ? ಅವನು ಯಾವ ಚಿಕ್ಕದಣಿನೋ? ಮೊದಲು ವಿಷಯ ಹೇಳು. ಅವನು ಯಾವ ಚಿಕ್ಕದಣಿ? ನನ್ನ ಶ್ರದ್ಧಾ ಮೇಡಮ್ನ ಕಟ್ಕೊಳಕ್ ಹೊಂಟಿದ್ದವ ಅವ. ಏನು ಇದು ನಾನು ಸಿಟ್ಟು ಮಾಡ್ಕೊಳ್ಳೋ ವಿಷಯ ಮರೆಯ, ನೀ ಅಲ್ಲ. ಈಗ ನನ್ನ ಸಿಟ್ಟು ಕಮ್ಮಿ ಆಗಕ್ಕೆ ಸಹಾಯ ಮಾಡಷ್ಟೇ. ಆ ಕಳ್ಳನ ಮಗನಿಗೆ ಯಾವನ ಮದುವೆ ಮಾಡ್ಸಕ್ಕೆ ಹೊರಟ್ರವನು. ತೀತಿಗೆ ರೆಡಿ ಮಾಡ್ಕೊಳಕ್ಕೆ ಹೇಳು. ಇನ್ಯಾರು? ನಿನ್ನ ಹೆಂಡತಿ ಊರ್ಮಿಳಾದೇವಿ.
ಶ್ರದ್ಧಾ ಮೇಡಮ್ನ ಈಗಲೇ ಮದುವೆ ಆಗು ಅಂತೇಳಿ ನಿನ್ನ ಹೆಂಡತಿ ಊರ್ ಮೇಳ ಹೇಳ್ತಾ ಇದ್ರೆ ನನ್ನ ಹೊಟ್ಟೆನಲ್ಲಿ ಎಂಥ ಸಂಕಟ ಆಗ್ತಿತ್ತು ಗೊತ್ತಿತ್ತಾ? ಅವರಿಬ್ಬರನ್ನು ಅಲ್ಲೇ ಹಂಗೆ ಹಾಕಿ ಹಿಂಗೆ ಹಿಡಿದು ಕಿತ್ತು ಚೂಡ್ದು ಹೊಸ್ಕಾಕಕ್ಕು ಅಂತೇಳಿ ಅನಿಸ್ತು. ಆದರೆ ಎಂತ ಮಾಡಲಿ, ಧೈರ್ಯ ಬರಲಿಲ್ಲ ಮರೆಯ. ನಿನಗಿದಿಲ್ಲದೆ ಧೈರ್ಯ ಬರೋದಿಲ್ಲ ಅಲ್ಲ ನೋಡ. ನನ್ನ ಶ್ರದ್ಧಾನ ಯಾವ ಗಂಡಸು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಏಯ್ ಮಾತು ಬದಲಾಯಿಸು. ಎಂತ ಅನ್ಕಂದ್ಯಾ? ಅವನಿಂದ ಕಿತ್ತು ನಿನಗೆ, ನಿನ್ನಿಂದ ಕಿತ್ತು ಅವನಿಗೆ, ಮಧ್ಯದಲ್ಲಿ ನನ್ನಂತ ಮಂಗ ಮಾಡ್ತೀಯಾ? ಇದು ಕಣ, ಅವ್ರು ಯಾವತ್ತಿದ್ರು ನನ್ನ ಶ್ರದ್ಧಾ ಮೇಡಮು. ಬಾಯಿ ಅಪ್ಪಿ ತಪ್ಪಿವು ನೀನು, ಎಂತ ಮಾತಾಡೋಕ್ಕಾಗ? ಏನೋ ಒಂದು ಮಾರ್ಯ, ಆ ಶ್ರದ್ಧಾ ಮೇಡಮ್ ಬಗ್ಗೆ ಚಿಂತೆ ಬಿಟ್ಬಿಡು. ಆಮೇಲೆ ಈ ಮಾತಿಗೂ ಚಿಕ್ಕದಣಿ ಅಂತ ಹೇಳೋದನ್ನ ಈ ಕ್ಷಣದಿಂದನೇ ಬಿಟ್ಬಿಡು. ಮತ್ತೆಂತ ನಿಂತರ ಭೂಯಿ ಅನ್ನಕ? ಆದಿತಿನೂ ಆಸೆ ನನಗಿಲ್ಲ ಮರೆಯ. ಏಯ್, ಅವನು ಭೂವಿನೂ ಅಲ್ಲ, ಚಿಕ್ಕದಣಿನೂ ಅಲ್ಲ, ಅವನ ದಣಿಗಳ ಮಗನೇ ಅಲ್ಲ. ಇದೆಂತದ ಮರೆಯ, ಹೊಸ ಕತೆ ಹೇಳ್ತಿದ್ಯಲ್ಲ? ಅಲ್ಲ, ನಾನು ನಿನ್ನ ಕರ್ಕೊಂಬಂದಿದ್ದಲ್ದ? ಹೌದೋ, ನಾವೇ ಕರ್ಕೊಂಬಂದಿದ್ದು. ಈಗ ನಾವೇ ಓಡಿಸ್ತಾ ಇದೀವಿ ಅವನ್ನ ಇಲ್ಲಿಂದ. ಅಯ್ಯೋ ಥೂ, ಎಂತ ಸಮ ಹೇಳಿ ಮರ, ಇಲ್ಲಾಂದ್ರೆ ಇನ್ನು 2 ನಿಮಿಷಕ್ಕೆ ನಂಗೆ ಹುಚ್ಚಿಡುತ್ತೆ ಕಣೋ. ಇದು ಕಣ ಮನ, ನನಗೆ ಶ್ರದ್ಧಾ ಮೇಡಮ್ ಬೇಕಷ್ಟೇ, ಅದಕ್ಕೆ ಎಂತ ಮಾಡಬೇಕು ಅಂತೇಳಿ ಸಮ ಹೇಳ. ಬಾಯ್ಲಿ. ಹಾಂ ಏ ಭುವನ, ಅಯ್ಯೋ ಇದಿಷ್ಟನ್ನು ಯಾವ ಎಡವಟ್ಟಿಲ್ದಂಗೆ ಯಾರ ಹತ್ರನೂ ಬಾಯಿ ಬಿಡದೆ ಮಾಡು. ಮಿಕ್ಕಿದ್ದನ್ನು ನೋಡ್ಕೋತೀನಿ. ಹೊರಡು. ಭುವನ, ಇದ್ರಾಗೆ ನಿನ್ನ ಕಿತಾಪತಿ ಅಂತ ಇಲ್ಲ ಅಲ್ದ? ಯಾಕೆಂದ್ರೆ ಆಮೇಲೆ ನನಗೆ ಹಿಂಗೆ ಹೇಳಿ ನೀನು ಆಮೇಲೆ ಶ್ರದ್ಧಾ ಮೇಡಮ್ನ ನನಗೆ ಮದುವೆ ಮಾಡಿಸ್ತೆ ಅಂತ ಗೊತ್ತಾಯ್ತು ಮರೆ. ಅಷ್ಟೇ, ಎಂತ ಇಲ್ಲ. ನೀ ಹೇಳಿದ್ ಮಾಡ್ದೆ. ಥ್ಯಾಂಕ್ಸ್. ಏನೋ ಪಚ್ಚಿ, ಎಲ್ಲಿಗೆ ಬಂತು ನಿಂದು ಶ್ರದ್ಧಂದು ಲವ್ ಸ್ಟೋರಿ? ಏನು ಇತ್ತೀಚೆಗೆ ಹೆಲ್ಪ್ ಕೇಳೋಕ್ಕೆ ಬರ್ತಾ ಇಲ್ಲ? ಏನಪ್ಪ ಸಮಾಚಾರ? ನಿಮಗೆ ಎಂತದ ಲವ್ ಮಾಡಿಸೋದು, ಮದುವೆ ಮಾಡಿಸೋದು, ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ? ಏಯ್ ಪಚ್ಚಿ, ಮರ್ಯಾದೆ ಜಾಸ್ತಿ ಆಗಿದೆ ಅಲ್ವಾ? ನೀನು ತಾನು ಅಂತಂದ್ರೆ ಹಲ್ಲು ಉದ್ರೋಗುತ್ತೆ. ಕಂಡೆ ಎಲ್ಲ ಕಂಡಿದ್ದೆ. ಇತ್ಲಾಗ ನಂಗೆ ಶ್ರದ್ಧಾ ಮೇಡಮ್ ಕಟ್ತೆ ಅಂತ ಹೇಳೋದು, ಅತ್ಲ ಅವನಿಗೆ ಭೂವಿ ಇದ್ನಲ್ಲ, ಅವ್ನಿಗೆ ಶ್ರದ್ಧಾ ಮೇಡಮ್ ಕಟ್ತೆ ಅಂತ ಹೇಳ್ದೆ ಅಲ್ದಾ?